ಇದೇನ್ ಲಸ್ಮಕ್ಕ ಹಿಂಗಾಗೋಯ್ತು? ಊರೆಲ್ಲ ಯಾಕೆ ಅಷ್ಟೊಂದು ಗಲೀಜಾಯ್ತು? ಕಸ ಅಷ್ಟೊಂದು ಎಲ್ಲಿಂದ ಬಂತು? ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ನಾವೇನೆ ನಿನ್ನೆ ಸಾಯಂಕಾಲ ತಾನೇ ಎಲ್ಲನ ನೋಡಿದೀವಿ, ಎಲ್ಲೂ ಒಂದಿಷ್ಟು ಕಸನೇ ಬಿದ್ದಿರ್ಲಿಲ್ಲ. ಹಂಗೂ ಅಲ್ಲಿ ಸ್ಕೂಲ್ ಹತ್ರ ಒಂದಿಷ್ಟು ಯಾತೋ ಪೇಪರ್ ಬಿದ್ದಿದ್ಕೆ ಎಲ್ಲ ನೀನೇ ಎತ್ತಾಕಿದೆ. ಹೆಂಗಮ್ಮ ಇದು? ಆಫೀಸರ್ ಬಂದಾಗ ಇಷ್ಟೊಂದು ಕಸ? ಅಯ್ಯೋ, ನಮ್ಗಂತೂ ನಮ್ಮ ಊರಿನ ಮರ್ಯಾದೆನೇ ಹೋಯ್ತು ಕಣ್ಲಸ್ಮಕ್ಕ. ಅದು ನನಗೂ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ನಾಗಣ್ಣಾರೆ. ಏನು ಮಾಡಲಿ? ಎಲ್ಲದಕ್ಕೂ ಕಾರಣ ನಾನೇ ಅಂತ ನನ್ನೇ ಬೈದು ಹೋದ್ರಲ್ಲ ಆಫೀಸರು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಹೆಂಗೆ ಬಂತು ಏನೋ ಕಸ. ಹೆಂಗೆ ಬಂತು ಏನೋ ಅಂತ ಗೊತ್ತಾಗಲ್ಲ. ಗಾಳಿಗೆ ಆರ್ಕೊಂಡು ಬಂದೈತಿ. ಅಲ್ಲ, ಸರಿಯಾಗಿ ಅಚ್ಚುಕಟ್ಟು ಮಾಡಿಸಿದ್ರೆ ಅಲ್ವಾ ನಮ್ಮೂರನ್ನ? ಅಯ್ಯೋ, ಬಂದು ಆ ದೊಡ್ಡ ದೊಡ್ಡ ಆಫೀಸರ್ ತೆಗೆ ನಮ್ಮೂರು ಮರ್ಯಾದೆ ಹೋಯ್ತು. ಅಯ್ಯೋ, ನಮ್ಮೂರ್ನಾಗೆ ಅದೇನು ಮೆಂಬರು, ಏನು ಸುಡ್ಗಾಡು. ದುಡ್ಡು ಕೊಡ್ತಾರಂತೆ ಅವರು. ಅದೆಲ್ಲ ದುಡ್ಡೆಲ್ಲ ಅದೇನು ಮಾಡ್ತಾರೋ ಏನೋ ಮೆಂಬರ್ ಆದವರು. ನಮ್ಮೂರಾಗೆ ಯಾರು ಹೇಳಾರ ಕೇಳಾರ ಇಲ್ಲ ಅನ್ಕೊಬಿಟ್ಟವ್ರೆ. ನಮ್ಮೂರಿನ ಮರ್ಯಾದೆನೇ ಹೋಯ್ತು ಇವರಿಂದನ. ಏ ಸಾಕಮ್ಮ, ಏನ್ ಹಂಗ್ ಮಾತಾಡ್ತಾ ಇದ್ಯಾ? ನೀನು ನಿನ್ನೆ ಸಾಯಂಕಾಲ ಊರ್ ನೋಡಿಲ್ವಾ? ಎಷ್ಟು ಅಚ್ಚುಕಟ್ಟಾಗಿತ್ತು ಅಂತಾನ. ಗೊತ್ತಿದ್ದು ಹಿಂಗ್ ಮಾತಾಡ್ತಾ ಇದ್ಯಾ? ಯಾರನ ಬೇಕು ಅಂತಾನ ಲಸ್ಮಕ್ಕನ ಹೆಸರು ಕೆಡಿಸ್ಬೇಕು ಅಂತಾನೆ ಹಿಂಗೆಲ್ಲನ ಕಸ ತಂದಾಕಿಯವ್ರೋ ಏನೋ. ನಾನೇನ್ ಹೇಳ್ದೆ ಗುಂಡಜ್ಜಿ, ನೀನ್ ನನ್ನ ಮೇಲೆ ಯಾಕೆ ಸಿಟ್ಟಾಗ್ತೀಯಾ? ನೀನು ಎಲ್ಲಾರು ಸೇರ್ಕೊಂಡು ಲಸ್ಮಕ್ಕ ಇದ್ದಾಳಲ್ಲ, ಅವಳನ್ನ ಪ್ರಶ್ನೆ ಮಾಡ್ಬೇಕು. ನಿನ್ನ ಗೆಲ್ತಿದ್ದು ಯಾಕೆ ಹಿಂಗ ಗಬ್ಬಾಗಿಕ್ಕಿ ಮಕ್ಕ ನಮ್ಮೂರ್ನ ಅಂತಾನ ನೀನು ಸೇರಿ ಕೇಳ್ಬೇಕು ಅವಳನ್ನ. ಅಂತದ್ ಬಿಟ್ಟು ನೀನ್ ನನ್ನೇ ಬೈತಾ ಇದ್ಯಾ? ಇದೇನ್ ಗುಂಡಜ್ಜಿ? ನೀನು ಮುಖ್ಯಸ್ಥೆಯಾಗಿ ಕೇಳ್ಬೇಕು. ಊರಿನ ಜನಗಳೆಲ್ಲ ನಿನ್ನ ಮುಖ್ಯಸ್ಥರು, ಪಂಚಾಯತಿ ಮುಖ್ಯಸ್ಥರು ಮಾಡ್ಯವ್ರೆ, ಎರಡನೇ ಮುಖ್ಯಸ್ಥರನ್ನ. ನೀನ್ ನನ್ನೇ ಕೇಳ್ತಾ ಇದ್ಯಾ? ತಪ್ಪು ಮಾಡಿರೋಳನ್ನ ಕೇಳು. ಸರಿಯಾಗಿ ಹೇಳ್ದೆ ಸಾಕಮ್ಮ. ಗುಂಡಜ್ಜಿ, ನಿನ್ ಸಾಕಮ್ಮನ್ನ ಕೇಳೋಂಥದ್ದೇನೂ ಇಲ್ಲ. ನಮ್ಮ ಊರಿನ ಮೆಂಬರ್ ಯಾರು ಅವ್ರನ್ನೂ ಕೇಳಬೇಕು, ಯಾಕೆ ಈ ಊರು ಹಿಂಗೈತೆ ಅಂತಾನ. ಆಫೀಸರ್ ಹತ್ರ ನಮ್ಮ ಊರು ಮರ್ಯಾದೆ ಹೋಯ್ತಲ್ಲ. ಏನ್ ಸಾಕಮ್ಮ? ತಿಪ್ಪೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀರಲ್ಲ? ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ವಾ ನಿಮ್ಗೆ? ಏನೋ ಒಂದು ಕೊಂಕು ಹುಡುಕ್ತಲೇ ಇರ್ತೀರಾ. ಅಲ್ಲ, ಒಂದೇ ಸಲ ಕಸ ಬಂದಿದೆ ಅಂದ್ರೆ ನಮ್ಮೂರಾಗೆ ಏನು ಅರ್ಥ? ಏನು ಯಾರಾದ್ರೂ ತಗೊಂಡಾಗಲ್ಲ ಹಾಕಿತಾರ ಸ್ಕೂಲ್ ಹತ್ರ ರೋಡ್ನಾಗೆ ಎಲ್ಲನ? ಅದನ್ನೇ ತಾನೇ ನಾಗಣ್ಣರೇ ನಾವು ಕೇಳ್ತಾ ಇರೋದು. ಮೆಂಬರ್ ಆಗಿ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಅಚ್ಚುಕಟ್ಟು ಮಾಡ್ಸಿದ್ದಾರೆ ಊರು ತುಂಬ ನಮ್ತಾನ. ಊರಾಗೆ ಒಬ್ಬೊಬ್ರನ್ನೆಲ್ಲ ಕಸ ಹೊಡಿಯೋಕ್ಕೆ ಪರ್ಕೆ ತಾಂಬರ್ರಿ, ತಟ್ಟಿ ತಾಂಬರ್ರಿ ಅಂತ ಕರ್ಕೊಂಡು ಹೋಗಿದ್ರಲ್ಲ. ಇದೇನಾ ಇವ್ರದ್ದು ಅಚ್ಚುಕಟ್ಟು ಮಾಡಿರೋಗ? ಅಯ್ಯೋ, ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಿಲ್ಲ ಬಿಡು. ಸಿದ್ದಪ್ಪ, ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನು ಹಂಗೆ ಮಾತಾಡ್ತೀಯಲ್ಲೋ. ನೀನು ಮೆಂಬರ್ ಆಗಿದ್ದಂತಾನೆ. ಅವಾಗೆಲ್ಲನ ನಮ್ಮೂರು ಹೆಂಗಿತ್ತು ಅಂತ ನಾವು ನೋಡಿದೀವಿ. ಸುಮ್ಮನೆ ನಿಂತ್ಕ. ಏನಮ್ಮ ಲಸ್ಮಕ್ಕ, ಇಂಥವ್ರಿಗೆಲ್ಲನ ಮಾತಾಡಕ್ಕೊಂದು ಅವಕಾಶ ಕೊಟ್ಟಂಗಾಯ್ತಲ್ಲ. ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದನ್ನ. ನಾನು ಕೇಳಿದ್ರೆ ನಾನು ಏನು ಹೇಳೋಣ ನಾಗಣ್ಣ? ನಿನ್ನೆ ಸಾಯಂಕಾಲ ನಾನು ನಿನ್ ಜೊತೆನೆ ಬಂದಿದ್ದೆ ತಾನೆ. ಆದ್ರೆ ಯಾರೋ ಕಿಡಿಗೇಡಿಗಳು ಇದು ಬೇಕು ಅಂತ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಯಾರು ಅಂತ ಗೊತ್ತಾಗ್ಬೇಕು. ಅವಾಗಿರೋದು ಊರಿಂದ ಆಚೆಗೆ ಹಾಕ್ತಿವಿ. ಹೌದು ಲಕ್ಷ್ಮಿ ಅಕ್ಕ, ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಪರ್ಮನೆಂಟ್ ಆಗಿ ನಮ್ದು ಊರ್ ಬಿಟ್ಟು ಓಡಿಸ್ಬಿಡ್ಬೇಕು. ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಹಾಳಾಗಿ ಹೋಗ್ಲಿ. ನಮ್ದು ಊರಿಂದು ಮರ್ಯಾದೆ ಹೋಗುವಂತ ಕೆಲಸ ಮಾಡಿದಾರಲ್ಲ ಅವರು. ಸುಮ್ಮನೆ ಇರ್ರಮ್ಮ, ಯಾರು ಏನು ತಂದು ಹಾಕಿಲ್ಲ. ಅದು ಎಲ್ಲಿಂದ ಬಂತು? ನೀವು ಅಚ್ಚುಕಟ್ಟಾಗಿ ನೋಡಿಲ್ಲ ಅನ್ಸುತ್ತೆ. ಕಸ ಹೊಡಿಯೋರು ನೀವು ನೋಡಕ್ ಹೋದಾರು ಸ್ಕೂಲ್ ಹತ್ರ ರೋಡ್ನಾಗೆ ಎಲ್ಲ ನೋಡಿಲ್ಲ. ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ನೋಡ್ಕೊಂಡು ಸುಮ್ಮನೆ ಆಗಿದ್ದೀರಾ. ಪಂಚಾಯತಿ ಹತ್ರ ನಿಮ್ಮ ಮನೆ ಹತ್ರ ನೋಡ್ಕೊಂಡು ಸುಮ್ಮನೆ ಆಗಿದ್ದೀರಾ. ಅದಕ್ಕೇನೆ ಅಲ್ಲಿರೋ ಕಸ ಗಮನಿಸಿಲ್ಲ ನೀವು. ನಲ್ಲಿ ಹತ್ರ ಸ್ಕೂಲ್ ಹತ್ರ ಇರೋದೆಲ್ಲನ ಅಲ್ಲ, ಬಾಟ್ಲಿ ಎಲ್ಲ ಬಿದ್ದೇವಲ್ಲ. ಅಲ್ಲಿ ಏನಾದ್ರೂ ಕಾಂಪೌಂಡ್ ಮಾಡಿಸ್ಬೇಕು. ಆ ಸ್ಕೂಲ್ ಕಾಂಪೌಂಡ್ ಒಳಗೆ ಯಾರು ಹೋಗ್ದೆ ಮಾಡ್ಬೇಕು ಅಂಬದು ಗೊತ್ತಾಗಲ್ವೇ? ಕಾಂಪೌಂಡ್ ಮಾಡಿಸಿದ್ರೆ ಹತ್ತಿ ಹೋಗ್ತಾರೆ ನಮ್ಮೂರಿನ ಗಂಡಸರು ಅಂತವ್ರ. ಸ್ಕೂಲ್ ಅಂತಾನು ನೋಡಲ್ಲ, ಅಲ್ಲೇ ಹುಚ್ಚ ಹೋಯ್ತವೆ, ಅಲ್ಲೇ ಹೇಳ್ತವೆ, ಅಲ್ಲೇ ತಿಂತವೆ, ಅಲ್ಲೇ ಕುಡಿತವೆ. ನಾಚಿಗೆಟ್ಟವು. ಮಾನ ಮರ್ಯಾದಿದ್ರೆ ಸರಿ. ನಮ್ಮ ಮಕ್ಕಳು ಹೋಗ್ತಾವಲ್ಲ ಸ್ಕೂಲು, ದೇವಸ್ಥಾನ ಇದ್ದಂಗೆ ಅಚ್ಚುಕಟ್ಟಾಗಿ ಇಕ್ಕಬೇಕು ಅಂಬದು ಅವ್ರಿಗೆ ಗೊತ್ತಾಗಲ್ಲ. ಲಸ್ಮಕ್ಕ, ಏನಮ್ಮ ಮಾಡೋದು? ಆಫೀಸರ್ ನೋಡಿರಿ ಇನ್ನೊಂದು 10 ದಿವಸದೊಳಗಡೆ ಏನಾಯ್ತು ಅಂತ ನಮಗೆ ವರದಿ ಕೊಡಬೇಕು ಅಂತ ಹೇಳೋದ್ರು. ಈಗ ಏನು ಮಾಡೋದು? ಅದು ಹೆಂಗ್ ಬಂತು ಅಂತ ಹೆಂಗ್ ಕಂಡುಹಿಡಿಯೋದು? ಏನೋ ಕಣಣ್ಣ, ನನಗೊಂದು ಗೊತ್ತಾಗ್ತಾ ಇಲ್ಲ. ನನ್ನ ಮೇಲಿನ ದ್ವೇಷಕ್ಕೆ ನಮ್ಮೂರಿನವ್ರೆ ಯಾರೋ ಈ ತರ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಐತಿ. ಆದ್ರೆ ಏನ್ ಮಾಡೋದು? ನಮ್ಮ ಹತ್ರ ವಿಷಯ ಮಾತ್ರ ಇದೆ, ಸಾಕ್ಷಿ ಇಲ್ವಲ್ಲ. ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗಕ್ಕೆ. ನನ್ನ ಮೇಲೆ ಸಿಟ್ಟಿರೋರು, ನನ್ನ ಕಂಡ್ರೆ ಆಗದೆ ಇರೋರು ತುಂಬಾ ಜನ ಇದ್ದಾರೆ ನಮ್ಮೂರಾಗೆ. ಯಾರನ್ನ ಅಂತ ಹೇಳೋದು ಹೇಳು? ಹಿಂಗೇನೋ ಒಂದು ಹೇಳಿ ನೆಪ ಹೇಳಿ ತಪ್ಪಿಸ್ಕೊಂಡ್ರೆ ಆಗಲ್ಲ. ನಮ್ಮ ಊರಿನ ಮರ್ಯಾದೆ ಹೋಗೈತೆ. ಇವಾಗ ಉತ್ತರ ಕೊಡಬೇಕು ಮೆಂಬರ್ ಆದವರು. ಅದೆಲ್ಲಿಂದ ಬಂತು ಕಸ, ಹೆಂಗ್ ಬಂತು, ಏನು ಎತ್ತ ಅಂತಾನ. ಅಲ್ಲ, ಆಫೀಸರು ನಾಳೆ ದಿವಸ ಬೆಳಿಗ್ಗೆ ಬರ್ತಾರೆ ಅಂತಾನ. ಗೊತ್ತಿದ್ದು ಹೋಗಿ ಮನೆ ಮನಿಕೊಂಡವರಲ್ಲ. ಮನೆ ಮನಿಕೆಂದ ಇನ್ನೇನು ಬೀದೆ ಮನಿಕೆ ಬೇಕಾಗಿತ್ತ ಸಾವ್ಕಾರ್ರೆ? ಏನ್ ಮಾತಾಡ್ತಾ ಇದ್ಯಾ? ನೀವ್ ಹಂಗಾರೆ ಮೆಂಬರ್ ಆಗಿ ಯಾರನ್ನ ಬರ್ತಾರೆ ಅಂದ್ರೆ ರಾತ್ರಿ ಎಲ್ಲ ಬೀದೆ ಮನಿಕಂತಿದ್ದ? ಭಾಗ್ಯಮ್ಮ, ಏನ್ ಮಾತಾಡ್ತಾ ಇದ್ಯಾ? ಅಲ್ಲ, ಯಾರಾದ್ರೂ ಬರ್ತಾರೆ ಅಂದಾಗ ಜವಾಬ್ದಾರಿ ಇರಬೇಕು. ರಾತ್ರಿ ಎಲ್ಲ ಕಣ್ಬಿಟ್ಟು ಹಾಕೊಂಡು ಊರು ತುಂಬ ನಾವು ಓಡಾಡ್ಕೊಂಡು ನೋಡ್ಕೋಬೇಕು. ಹೋಗಿ ಮನೆಗೆ ಬೆಚ್ಚಿ ಮನಿಕೊಂಡ್ರೆ ಅಲ್ಲ, ನೆನ್ನೆಸ್ಲೆ ಗೊತ್ತಾಗೈತಿ ಬರ್ತಾರೆ ಅಂತಾನೆ. ಹಂಗಿದ್ಮೇಲೆ ಒಂದಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು.
ಅಯ್ಯೋ ನಾನು ಅದೇ ತಪ್ಪು ಮಾಡಿದ್ದು. ನಮ್ಮೂರಿನಾಗೆ ಇಂಥ ಕೇಡ್ ಜನಗಳು ಇರ್ತವೆ, ನಮ್ಮೂರಿಗೆ ಮರ್ಯಾದೆ ಹೋಗುವಂತ ಮನೆಯಾಳ ಕೆಲಸ ಮಾಡ್ತವೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ನೋಡು. ಏನೋ ನನ್ನ ಮೇಲೆ ನಮ್ಮ ಮನೆ ವಿಷಯಕ್ಕಾದ್ರೆ ಏನೋ ದ್ವೇಷ ಮಾಡ್ತವೆ ಬಿಡು ಅಂತಾನ ಎಚ್ಚರಿಕೆಯಾಗಿಂದ ಇರ್ತಿದ್ದೆ. ಆದ್ರೆ ಊರಿನ ವಿಷಯ ಅಲ್ವಾ, ಊರಿನ ಮರ್ಯಾದೆ ಹೋದ್ರೆ ಅವ್ರ ಮರ್ಯಾದೆ ಹೋದಂಗೆ ಅಂತಾನ ಅಂಥದ್ದೇನೋ ಕೆಟ್ಟ ಕೆಲಸ ಮಾಡಲ್ಲ ಅಂತ ನಂಬಿದ್ದೆ ನಮ್ಮೂರಿನ ಜನಗಳನ್ನ. ಆದ್ರೆ ಎಡ್ಬಿಡಂಗಿಗಳು ಇರ್ತವೆ ಒಬ್ಬೊಬ್ರು ಅಂತಾರು ಅಂತಾನ ನನಗೆ ಈಗಲೇ ಅರ್ಥ ಆಗಿದ್ದು. ಅವಳು ಯಾವಳು ಅಂತಾನ ಗೊತ್ತಾಗ್ಬೇಕು. ಅದನ್ನ ಮಾಡ್ರಿ, ಮೆಂಬರ್ ಆಗಿರೋ ಕೆಲಸ ಅದು ಯಾರು ಕಸ ತಂದು ಹಾಕಿರು, ಕಸ ಹೆಂಗೆ ಬಂತು ಅಂತಾನ ಹೋಗಿ ಎಲ್ಲ ವಿಚಾರಣೆ ಮಾಡಬೇಕು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮೂರಿನ ಮರ್ಯಾದೆ ಹೋಗಿರೋದು ಯಾರಿಂದನೂ ಅಲ್ಲ, ಅದೆಲ್ಲೋ ಗಾಳಿಗೋ ಪಾಳಿಗೋ ಬಂದು ಬಿದ್ದೈತಿ. ರಾತ್ರಿ ಎಲ್ಲ ಎದ್ದು ಬಂದು ಮೆಂಬರ್ ಆಗಿರೋರು ಕಸ ತುಂಬಾಕಬೇಕಾಗಿತ್ತು. ಎದ್ದಕ್ಕಿಗೆ ಆಫೀಸರ್ ಬರ್ತಾರೆ ನೋಡ್ತಾರೆ ಅಂತಾನ. ಇವ್ರಿಗೆಲ್ಲ ಐತಿ ಬರೀ ಗೆದ್ದು ದುಡ್ಡು ಮಾಡ್ಕೊಂಬದು ಒಂದೇ ಇರೋದು. ಊರು ಹೆಂಗಾದ್ರೂ ಆಗಲೇ ಹೇಳು, ಊರಿನ ಮರ್ಯಾದೆ ಆರಾಜಾದ್ರೂ ಆಗಲೇ ಹೇಳು, ಏನೂ ತಲೆ ಕೆಡಿಸ್ಕೊಂಬಂಗಿಲ್ಲ. ಅವರೊಬ್ಬರು ಉದ್ಧಾರ ಆದರೆ ಸಾಕು. ಸಾವುಕಾರ್ರೆ ಎಷ್ಟು ಮಾತಾಡಿದ್ರು ಅಷ್ಟೇನೆ, ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಬುದ್ಧಿವಂತರು ಅಂತಾನ ಗೆಲ್ಸ ಇದ್ದಾರೆ, ಅವರೇ ಹಿಂಗೆ ಮಾಡಿದ್ರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ. ನಡೀರಿ, ನಮಗೂ ಕೆಲಸ ಇದ್ದಾವೆ. ಅಯ್ಯೋ ಎಷ್ಟೊತ್ತಾದ ಬಂದು ನಾವು ಏನೋ ಪ್ರಶಸ್ತಿ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆಫೀಸರ್ ಬಂದು ಈ ಥರ ಉಗಿದು ಹೋಗ್ತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ. ಬರೀ ಸಾವುಕಾರ್ರೆ ಹೋಗೋಣ ನಾವು. ಏನ್ರು ಹನುಮಂತ ತಿಪ್ಪೆ ಸಾವುಕಾರ ಸಿದ್ದಪ್ಪ ಏನ್ ಹಿಂಗ್ ಮಾತಾಡ್ತಾ ಇದ್ರ? ಅಲ್ಲ ನಿಮ್ಮೂರಿನ ಬಗ್ಗೆನೇ ನೀವ್ ಹಿಂಗೆಲ್ಲ ಮಾತಾಡ್ಬೋದಾ ಹೇಳು? ಇನ್ಹಂಗೆ ಮಾತಾಡೋಣ ಗುಂಡಜ್ಜಿ, ಇದ್ದಿದ್ದಂಗೆ ಹೇಳ್ತಾ ಇದ್ದೀವಿ. ಮೆಂಬರ್ ಆಗಿರೋರಿಗೆ ಜವಾಬ್ದಾರಿ ಇರಬೇಕಾಗಿತ್ತು. ನಾವೇನಂತದ್ದು ಹೇಳಿದ್ವಿ? ಇರ್ಬೇಕಾಗಿದ್ದು ಮೆಂಬರ್ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಇರಬೇಕು. ಊರಿನ ಜನಗಳಿಗೆ ಎಲ್ಲರಿಗೂ ನಮ್ಮೂರಿನ ಅಚ್ಚುಕಟ್ಟಾಗಿ ಇಟ್ಕೋಬೇಕು, ನಮ್ಮೂರಿಗೆ ಪ್ರಶಸ್ತಿ ಬರಬೇಕು, ನಮ್ಮೂರು ಪೇಪರ್ನಾಗೆಲ್ಲ ಬರಬೇಕು ಅಂಬೋದು ಇರಬೇಕಿತ್ತು ನಿಮಗೆಲ್ಲರಿಗೂ. ಅವಳೊಬ್ಳಿಗಿದ್ರೆ ಅವಳೇನು ಒಬ್ಬಳೇ ಊರು ಕಾಯ್ಕೊಂಡು ಕುಕ್ಕಮಕ್ಕಾಗುತ್ತೆ ರಾತ್ರಿ ಎಲ್ಲನ? ಪ್ರಶಸ್ತಿ ಬೇಕು, ಒಳ್ಳೆ ಹೆಸರು ತಗೋಬೇಕು, ಆಫೀಸರ್ ಹತ್ರ ಬಯಸ್ಕೋಬಾರ್ದು ಅಂತಂದ್ರೆ ಕುಕ್ಕಬೇಕಮ್ಮ ಗುಂಡಜ್ಜಿ. ಹಂಗಾರೆ ಮೆಂಬರ್ ಆದ ತಕ್ಷಣ ಏನು ಅಷ್ಟು ಸುಲಭ ಅನ್ಕೊಬಿಟ್ಟಿದ್ರಿ? ಆರಾಮಾಗಿ ಮನೆ ಕುಕ್ಕೊಂಡು ಮನಿಕೆ ಮಕ್ಕೆ ಕಷ್ಟ ಇರುತ್ತೆ, ಕಷ್ಟಪಟ್ರೇನೆ ಸುಖ. ಅಕ್ಕಮ್ಮ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯಾ? ನಿಂದೊಂದು ಒದ್ದಿದಾಗ ಬಂದ್ಬಿಡ್ತೀಯ ಅಲ್ವೇ? ನಡೀರಿ ಸಾಕು. ಸರಿ ನಾಗಣ್ಣರೇ, ನಾವಿನ್ನು ಹೋಗ್ತೀವಿ. ಅದೇನು ವಿಚಾರಣೆ ಮಾಡ್ತಿರೋ, ಅದು ಯಾರು ಅಂತ ಕಂಡಿಡ್ತೀರೋ ಕಂಡಿಡಿರಿ. ನಮಗೆ ಕೆಲಸ ಇದೆ, ಹೋಗ್ತೀವಿ. ಅಯ್ಯೋ ನಮ್ಮ ಮನೆ ಮರ್ಯಾದೆ, ನಮ್ಮ ಊರಿನ ಮರ್ಯಾದೆ 3 ಕಾಸಿಗೆ ಹರಾಜಾಯ್ತು. ನಾಳೆ ದಿವಸ ಯಾವ್ದಾನ ಪೇಪರ್ನಾಗೂ ಹಾಕಿಸ್ತಾರೆ ಇಂಥ ಊರಾಗೆ ಇಷ್ಟೊಂದು ಗಬ್ಬಾಗಿ ಇಕ್ಕೊಂಡಿದ್ರು ಅಂತ. ಯತಿಪ್ಪೆ ಏನು ನೋಡ್ತಾ ಇದ್ದೀಯ ಹನುಮಂತ? ನಡಿಯ ಹೋಗೋಣ. ಸರಿ ನಾಗಣ್ಣರೇ, ನಾನು ಬರ್ತೀನಿ. ನೋಡ್ದ ಇವರೆಲ್ಲರೂ ಹೆಂಗ್ ಮಾತಾಡ್ ಹೋಗ್ತಾ ಇದ್ದಾರೆ? ನಮ್ಮೂರು ಅನ್ನೋದು ಸ್ವಲ್ಪನೂ ಅಭಿಮಾನ ಇಲ್ವಲ್ಲ ಇವ್ರಿಗೆ? ಎಲ್ಲದಕ್ಕೂ ಲಸ್ಮಕ್ಕ ಒಬ್ಬಳೇನೆ ಕಾತ್ಕೊಂಡ್ ಕುಕ್ಕಮಕ್ಕಾಗುತ್ತೆ ನಾಗಣ್ಣ? ಅಲ್ಲ ಹಿಂಗ್ ಮಾಡ್ತಾರೆ ಅಂತ ಯಾರಿಗ್ ಗೊತ್ತಿರುತ್ತೆ? ಇವ್ರು ಈಸ್ ಜನದಕ್ಕೆ ಯಾರೋ ಈ ಕೆಲಸ ಮಾಡಿರ್ಬೇಕು. ಅದು ಯಾರು ಮಾಡ್ಯವ್ರೋ ಏನೋ ಗೊತ್ತಿಲ್ಲ. ಸಾಕಿನೋ ತಿಪ್ಪೇನೋ ಹನುಮಂತನೋ ಸಾವುಕಾರ ಸಿದ್ದಪ್ಪನೋ ಗೊತ್ತಿಲ್ಲ, ಅಥವಾ ಓಸರು ಸೇರ್ಕಂಡೆ ಮಾಡ್ಯವ್ರ. ಗುಂಡಜ್ಜಿ ಹಂಗೆಲ್ಲನ ಏನು ಗೊತ್ತಿಲ್ಲದೆ ಮಾತಾಡಬಾರ್ದು. ಅವರೇ ಮಾಡ್ಯಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಐತೆ ನಿನ್ನ ಹತ್ರ? ಹಂಗೆಲ್ಲನ ಹೇಳ್ಬಾರ್ದು. ಅದು ಯಾರು ಅಂತನ ಕಂಡುಹಿಡಿಬೇಕು. ಅದು ಹೆಂಗೆ ಕಂಡುಹಿಡಿಯೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಮಲ್ಲಸ್ಮಕ್ಕ, ಏನಮ್ಮ ಮಾಡೋದೀಗ? ಸುಮ್ಮನೆ ಇರ್ರಿ ನಾಗಣ್ಣರೇ, ನಮ್ಮ ಗುಂಡಜ್ಜಿ ಹೇಳೋದು ಸರಿಯಾಗಿ ಐತೆ. ಇಲ್ಲಿದ್ದವರು ಯಾರೋ ಒಬ್ರು ಮಾಡಿರ್ಬೇಕು ಅಂತ ಅನ್ಸುತ್ತೆ, ಅಥವಾ ಎಲ್ಲರೂ ಸೇರ್ಕಂಡೆ ಮಾಡ್ಯವ್ರ ಏನ್ ಸುಡ್ಗಾಡು ಒಂದು ಗೊತ್ತಿಲ್ಲ. ಆದ್ರೆ ಏನ್ ಮಾಡೋದು, ಏನು ಸಾಕ್ಷಿ ಇಲ್ಲ ನಮ್ಮ ಹತ್ರ. ಸಾಕ್ಷಿನ ನಾವು ಕಲೆ ಹಾಕ್ಲೇಬೇಕು, ಆ ಕಳ್ಳರನ್ನ ಹಿಡಿಲೇಬೇಕು. ನಮ್ಮೂರಿಗೆ ಕೆಟ್ಟ ಹೆಸರು ತಂದಿರೋರ್ನ ಉಗಿದು ಆಚೆ ಓಡಿಸ್ಲೇಬೇಕು. ಹೆಂಗೆ ಕಂಡುಹಿಡಿತೀಯ ಲಸ್ಮಕ್ಕ? ಹೆಂಗ್ ಕಂಡುಹಿಡಿತೀಯ ಹೇಳು? ಹೆಂಗೆ ಅಂತ ಗೊತ್ತಿಲ್ಲ ನಾಗಣ್ಣರೇ, ಆದ್ರೆ ಅವನ್ನಂತೂ ಸುಮ್ಮನೆ ಬಿಡಲ್ಲ. ನಮ್ಮೂರಿಗೆ ಕೆಟ್ಟ ಹೆಸರು ತಂದಿರನ್ನ ಆಫೀಸರ್ ಹತ್ರ ನನ್ನ ಮರ್ಯಾದೆ ಹೋಗಂಗ್ ಮಾಡಿರನ್ನ ಸುಮ್ಮನೆ ಬಿಡಲ್ಲ. ಅವ್ರು ಯಾರೇ ಆಗಿದ್ರು ಕಂಡಿಡ್ದು ಎಲ್ಲರೆದ್ರಿಗೂ ತಂದು ನಿಲ್ಲಿಸ್ತೀನಿ. ಸರಿ ಅಮ್ಮ, ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಿನಗೂ ಒಳ್ಳೇದಾಗುತ್ತೆ, ಊರಿಗೂ ಒಳ್ಳೇದಾಗುತ್ತೆ. ಸರಿ, ನಾವಿನ್ನು ಹೋಗೋಣವಾ? ಸರಿ ನಾಗಣ್ಣರೇ, ಹೋಗ್ರಿ ನೀವು. ಅಜ್ಜಿ ಅದು ಯಾವನೇ ಆಗಿರ್ಲಿ ಹೇಳು, ಅವನಂತೂ ಸುಮ್ಮನೆ ಬಿಡಲ್ಲ. ಇವತ್ತು ಹೆಂಗೆ ಲಸ್ಮಕ್ಕ, ಹೆಂಗ್ ಮಾಡ್ತೀಯಾ, ಏನ್ ಮಾಡ್ತೀಯಾ, ಹೆಂಗ್ ಕಂಡುಹಿಡಿತೀಯ? ಹೆಂಗೆ ಏನು ಎತ್ತ ಅಂತ ಇವಾಗ ಏನು ಹೇಳಲ್ಲ. ನಡಿ ಹೋಗೋಣ ಮಂತಕ್ಕೆ, ಆಮೇಲೆ ಯೋಚನೆ ಮಾಡ್ತೀನಿ. ಅವ್ರನ್ನ ಅಂತೂ ಸುಮ್ಮನೆ ಬಿಡಲೇಬಾರ್ದು ಲಕ್ಷ್ಮಿ ಅಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.